ಬೇಲೂರು ತಾಲೂಕಿನಲ್ಲಿ ಒಂದು ಕಾಡಾನೆಯನ್ನು ಸೆರೆ ಹಿಡಿದಿದ್ದೀವಿ. ಈ ಆನೆಯನ್ನು ರೇಡಿಯೋ ಕಾಲರ್ ಮಾಡಿ ಕಾಡೊಳಗೆ ಮತ್ತೆ ಮರಳಿ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಸೊ ಇದು ಇವತ್ತಿಗೆ ನಮ್ಮ ಕಾರ್ಯಾಚರಣೆ ಎರಡನೇ ಆನೆ ಇದು. ಸೊ ಅರ್ಜುನನ ಮರಣದ ನಂತರ ಇದು ಕಾರ್ಯಾಚರಣೆ ಮತ್ತೆ ಶುರು ಮಾಡಿ ಈಗ ಎರಡನೇ ದಿನಕ್ಕೆ ಎರಡನೇ ಆನೆ ಹಿಡಿದಿದ್ದೀವಿ. ಇದು ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ. ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಸರ್? ಈ ತಿಂಗಳು ಕೊನೆವರೆಗೆ ನಾವು ಮಾಡ್ತಾ ಇರ್ತೀವಿ. ಕೊನೆವರೆಗೆ ತಗೊಂಡೋಗಿ ಎಷ್ಟು ಆನೆ ಇದು ತುಂಬ ಓಡಾಡ್ತಾ ಇತ್ತು. ಇಲ್ಲೇ ಈ ಕಡೆನೇ ಓಡಾಡ್ತಾ ಇತ್ತು. ಈಗ ಬೀಟಮ್ಮ ಅಂತ ಒಂದು ಗ್ರೂಪ್ ಇತ್ತು, ಅದರಲ್ಲಿ ಜೊತೆಗೆ ಇದು ಲಾಸ್ಟ್ 10 ದಿನದಿಂದ ಇದು ಗ್ರೂಪಿಂದ ಆಚೆ ಬಂದಿದೆ. ಅದರಿಂದ ನಮಗೆ ಹಿಡಿಯೋಕ್ಕೆ ಈಸಿ ಆಗ್ತಿತ್ತು. ಇದು ಅಂದಾಜು 30ರಿಂದ ಮೇಲೆ ಇರ್ಬೋದು. ದೊಡ್ಡ ಆನೆ. ರೈತರಿಗೆಲ್ಲ ಭಾಳ ತೊಂದರೆ ಆಗಿರೋದ್ರಿಂದನೇ ನಾವು ಇದನ್ನು ಸ್ಥಳಾಂತರ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಅದು ನ್ಯಾಚುರಲ್ ಆಗಿರ್ತದೆ. ಕಾಡಿಗೆ ಮತ್ತೆ ಹಾಗೆ ಇದು ರೇಡಿಯೋ ಕಾಲರ್ ಹಾಕಿದ ತಕ್ಷಣ ಕಾಡಿಗೆ ಮತ್ತೆ ಕಾರ್ಯಾಚರಣೆ ಶುರು ಆಗ್ತದೆ. ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ, ಏನಕ್ಕೆ ಇಷ್ಟೊಂದೆಲ್ಲ ನೀರನ್ನ ಸುರಿತಾರೆ ಒಂದು ಕಾಡಾನೆ ಮೇಲೆ ಅಂತ. ಯಾಕೆಂದ್ರೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಬಾಡಿ ಹೀಟ್ ಆಗಿರುತ್ತೆ. ಸೊ ಕೂಲ್ ಡೌನ್ ಮಾಡ್ತಾ ಇರ್ಬೇಕು, ಅದಕ್ಕೋಸ್ಕರ ಆಗಾಗ ಒಂದು ನೀರನ್ನ ಸುರಿತಾ ಇರ್ತಾರೆ ಬಾಡಿ ಮೇಲೆ. ಆಮೇಲೆ ತುಂಬಾ ಜನ ಕೇಳ್ತಾರೆ, ಅರ್ಜುನ ಒಂದು ಆನೆನ ಯಾವಾಗ ಹಿಡಿತಾರೆ, ಅರ್ಜುನ ಪ್ರಾಣ ತೆಗೆದಂತ ಆನೆ ಯಾವಾಗ ಹಿಡಿತಾರೆ ಅಂತ. ಅದಕ್ಕೆ ಟೈಮ್ ಬೇಕಾಗುತ್ತೆ, ಜೊತೆಗೆ ಟ್ರ್ಯಾಕಿಂಗ್ ನಡೀತಾ ಇರುತ್ತೆ, ಮೆಸೇಜ್ ಕೂಡ ಬೇಕಾಗುತ್ತೆ. ಸೊ ಆ ಒಂದು ಟೈಮ್ನಲ್ಲಿ ಕರೆಕ್ಟ್ ಆಗಿರುವಂಥ ಟೈಮ್ ನೋಡ್ಕೊಂಡು ಹಿಡಿತಾರೆ. ಸ್ವಲ್ಪ ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ಪೇಷನ್ಸ್ನ ಕಳ್ಕೋಬಾರ್ದು. ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾರೋ ಅದು ಜನರ ಒಳ್ಳೇದಕ್ಕೋಸ್ಕರನೇ ಮಾಡೋದು. ಅದಕ್ಕೋಸ್ಕರ ವೆಯ್ಟ್ ಮಾಡಿ ಕಾಯ್ತಾ ಇರಿ. ಅರಣ್ಯ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿ.